ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭಗಳನ್ನು ತಿಳಿಸಿ ದೇವರ ವಾಕ್ಯ ಕೇಳೋಣ ಬನ್ನಿರಿ ಎಂದು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಗುಡ್ ಮಾರ್ನಿಂಗ್. ಇತರ ದೇಶದಲ್ಲಿದ್ದವರಿಗೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ವಾಟ್ ಎವರ್ ಟೈಮ್ ಇಟ್ ಈಸ್. ಕಮ್ ಲೆಟ್ಸ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುಕೂಲತೆಯಲ್ಲಿಯೂ ಅನಾನುಕೂಲತೆಯಲ್ಲಿಯೂ ನಿಮ್ಮ ವಾಕ್ಯ ಪ್ರಕಟಿಸಿರಿ ಅಂದಿದ್ದೀರಿ. ಈ ಸೋಷಿಯಲ್ ಮೀಡಿಯಾದ ಮೂಲಕ 24/7 ದೇವರ ವಾಕ್ಯ ಎಲ್ಲರಿಗೂ, ಎಲ್ಲಾ ಸ್ಥಳದಲ್ಲಿ, ದೇಶಗಳಲ್ಲಿ ಇರುವವರಿಗೂ ವಾಕ್ಯ ಲಭ್ಯವಾಗಿರುವುದಕ್ಕಾಗಿ ಇದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದೀರಿ ದೇವರೇ. ಅನುದಿನವೂ ನಿಮಗೆ ನೂತನವಾಗಿ ವಾತ್ಸಲ್ಯ ಹುಟ್ಟುತ್ತಾ ಇರುವುದರಿಂದ ಅನುದಿನವೂ ನಿಮ್ಮ ಬಾಗಲ ಬಳಿಯಲ್ಲಿ ಕಾದಿರುವವರು ಧನ್ಯರು ಎಂದು ನೀವು ಹೇಳಿದ್ದೀರಲ್ಲವೇ. ಮತ್ತೊಂದು ಸಾರಿ ನಮ್ಮ ಹೃದಯಗಳನ್ನು ಸಂತೈಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬೈಬಲ್ ಓದಿಕೊಂಡಿದ್ದೀರಾ ಪ್ರಿಯರೇ? ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ಪ್ರತಿದಿನ ದೇವರೊಂದಿಗೆ ಸಮಯ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನೀವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ, ಓದಿರುವವರಿಗೆ ಸ್ವಲ್ಪ ಅರ್ಥ ಆಗ್ತಿರಬಹುದು. ಕೇಳಿ ಪ್ರಿಯರೇ, ದೇವರ ವಾಕ್ಯ ನಮ್ಮ ಕಣ್ಣುಗಳಿಗೆ ಬೆಳಕನ್ನು ಕೊಡುತ್ತದೆ, ನಮ್ಮ ಮುಖಕ್ಕೆ ವರ್ಚಸ್ಸನ್ನು ಕೊಡುತ್ತೆ, ಹಾಗೂ ನಮ್ಮ ಹೃದಯಕ್ಕೆ ಶುದ್ಧೀಕರಣವನ್ನುಂಟು ಮಾಡುತ್ತದೆ. ಆತನ ವಾಕ್ಯ ಪ್ರಕಟವಾಗುತ್ತಿರುವ ಹಾಗೆ ಅಜ್ಞಾನವೆಲ್ಲ ಪೂರ್ತಿಯಾಗಿ ಅದು ತೊಲಗಿಸಲ್ಪಟ್ಟು ವಿಜ್ಞಾನವಾಗಿ ಮಾರ್ಪಡುತ್ತದೆ, ಕತ್ತಲೆ ಬೆಳಕಾಗಿ ಮಾರ್ಪಡುತ್ತದೆ. ನಮ್ಮ ಅಯೋಮಯದ ಪರಿಸ್ಥಿತಿ ಗುರಿಗಮ್ಯವುಳ್ಳದಾಗಿರುವಂತೆ ಸಹಾಯ ಮಾಡುತ್ತೆ. ದಯವಿಟ್ಟು ವಾಕ್ಯದ ಬೆಲೆಯನ್ನು ಅರಿತುಕೊಳ್ಳ್ರಿ. ದೇವರ ವಾಕ್ಯವನ್ನು ಓದಿರಿ, ಧ್ಯಾನಿಸಿರಿ. ಆಗ ಅಭಿವೃದ್ಧಿ ಆಗ್ತೇವೆ, ನಮ್ಮ ಕೈ ಕೆಲಸವೆಲ್ಲ ಸಫಲವಾಗ್ತದೆ. ಕೀರ್ತನೆ 103ನೇ ಅಧ್ಯಾಯ ಗಮನ ಕೊಟ್ಟು ಕೇಳಿ. ಕೀರ್ತನೆ 103 ಎಲ್ಲರಿಗೂ ಗೊತ್ತಿರುವ ಕೀರ್ತನೆ ಅಲ್ಲವೇ? ಬಹಳಷ್ಟು ಸಾರಿ ಓದಿರ್ತೇವೆ, ಆದರೆ ಕೆಲವೊಮ್ಮೆ ಇಂತಹ ವಾಕ್ಯ ಮರೆಯುತ್ತೇವೆ. ಇದರಲ್ಲಿರುವ ಸಾರವನ್ನು ಮತ್ತೊಂದು ಸಾರಿ ಮುಖ್ಯವಾಗಿ ನಾವು ಜ್ಞಾಪಕ ಮಾಡಿಕೊಳ್ಳೋಣ. 103ನೇ ಕೀರ್ತನೆ 5ನೇ ವಚನ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ, ಇಲ್ಲವೇ ತೃಪ್ತಿಗೊಳಿಸುತ್ತಾನೆ. ದೇವರ ಸನ್ನಿಧಿಯಲ್ಲಿ, ದೇವರ ವಾಕ್ಯದಿಂದ ನಾವು ಸಂತೈಸಲ್ಪಡುತ್ತಿರುವಾಗ, ಬಲಪಡಿಸಲ್ಪಡುತ್ತಿರುವಾಗ, ದೇವರೇ ನಿನ್ನ ವಾಕ್ಯ ನನ್ನನ್ನು ಬದುಕಿಸಿತು ಎಂದು ಮತ್ತೊಂದು ಸ್ಥಳದಲ್ಲಿ ದಾವೀದ ಹೇಳ್ತಾನೆ. ದೇವರ ವಾಕ್ಯ ನಮಗೆ ರಿಫ್ರೆಶ್ ಮಾಡುತ್ತದೆ, ರಿನ್ಯೂ ಮಾಡುತ್ತದೆ, ನೂತನಗೊಳಿಸುತ್ತದೆ. ದಿನೇ ದಿನೇ ನಮ್ಮ ಶರೀರಗಳಲ್ಲಿರುವಂತಹ ಕೆಲವೊಂದು ಕಣಗಳು ಸಾಯುತ್ತಾ ಇರುತ್ತವೆ. ಅದೇ ರೀತಿ ಇನ್ನು ಅನೇಕವಾದಗಳು ಹೊಸದಾಗಿ ಅವು ಹುಟ್ಟುತ್ತಾ ಇರ್ತವೆ. ಅರ್ಥವಾಯ್ತೋ? ಆ ಸತ್ತಿರುವ ಕಣಗಳಿಗಿಂತಲೂ ಹುಟ್ಟುವ ಕಣಗಳೇ ಇನ್ನೂ ಹೆಚ್ಚಾಗಿರುವುದರಿಂದ ನಮ್ಮ ಯೌವನವು ಹಾಗೇ ಮೇಂಟೇನ್ ಆಗುತ್ತಾ ಇರುತ್ತೆ ಎಂದರ್ಥ. ಆದರೆ ಈ ದಿನ ಮನುಷ್ಯನು ತನ್ನ ಮೇಲೆ ಹೊತ್ತುಕೊಂಡಿರುವ ವರೀಸ್ಗಳು, ಹರೀಸು, ನಂತರ ಕರ್ರೀಸು ಅನ್ಬೋದು, ಕಂಡಿದ್ದೆಲ್ಲ ತಿನ್ನೋದು, ಎಲ್ಲಾ ವಿಷಯಗಳಲ್ಲಿ ಚಿಂತಿಸೋದು, ಹೌದಲ್ಲವೇ? ಎಲ್ಲಾ ವಿಷಯಗಳಲ್ಲಿ ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳದಂತೆ ನಿರುತ್ಸಾಹದಿಂದ ಕುಗ್ಗಿ ಹೋಗುವುದು, ವಿಚಾರಿಸುತ್ತಾ ಕೂತುಕೊಳ್ಳುವುದು. ಹಾಗೆ ವಿಚಾರಿಸುತ್ತಾ ಕೂತ್ಕೊಳ್ಳುವವನಿಗೆ ಇನ್ನಷ್ಟು ಹೆಚ್ಚು ಡ್ಯಾಮೇಜ್ ಉಂಟಾಗುತ್ತೆ ಶರೀರದಲ್ಲಿ. ನಿರಾಶೆ ಎನ್ನುವಂಥದ್ದು ನಮ್ಮನ್ನು ಕುಗ್ಗಿಸಿ ಬಿಡುವಂಥದ್ದು ನಮ್ಮ ಶರೀರಕ್ಕೂ ಕೂಡ ಎಫೆಕ್ಟ್ ಮಾಡುತ್ತೆ. ಪೂರ್ವಕಾಲದಲ್ಲಿ ಹಳ್ಳಿಯೂರಲ್ಲಿ ಹೇಳ್ತಾ ಇದ್ರು, ಯಾರನ್ನೋ ನೆನೆಸಿಕೊಳ್ತಿದ್ದಾಳೆ, ಮುಖ ಸಪ್ಪಗಾಗಿದೆ, ಸಣ್ಣಗಾಗಿದ್ದಾಳೆ ಅನ್ನುತ್ತಾ ಇದ್ರು. ಯಾರ್ಯಾರು ಸಮಸ್ಯೆಗಳ ಕುರಿತು ಯೋಚಿಸುತ್ತಾರೋ, ದಿಗುಲು ಪಡುತ್ತಾರೋ, ಪರಿಸ್ಥಿತಿಗಳನ್ನು ನೋಡಿ ಕುಗ್ಗಿ ಹೋಗುತ್ತಾರೋ, ಇನ್ನೂ ವಿಪರೀತರಾಗ್ತಾರೆ. ಕೆಲವರಾದರೂ ಭವಿಷ್ಯದಲ್ಲಿ ಎದುರಿಸಲಿಕ್ಕಿರುವ ಕಷ್ಟಗಳ ಕುರಿತು ಯೋಚಿಸಿ ಮತ್ತಷ್ಟು ಮನಸ್ಸಲ್ಲಿ ನೊಂದುಕೊಳ್ತಿರ್ತಾರೆ. ಅಂಥವರು ದಿನೇ ದಿನೇ ಕುಗ್ಗೋಗ್ತಾರೆ. ಆದರೆ ಯೆಶಾಯನ ಪುಸ್ತಕದಲ್ಲಿದೆಯಲ್ಲವೇ, ಯೆಹೋವನಿಗಾಗಿ ನಿರೀಕ್ಷಿಸುವವರೋ ನೂತನ ಬಲ ಹೊಂದಿಕೊಳ್ಳುವರು. ದೇವರ ಸನ್ನಿಧಿಯಲ್ಲಿ ಅವುಗಳನ್ನು ಬೀಸಾಡಿ ದೇವರ ಕೃಪೆಗಾಗಿ ಬೇಡಿಕೊಳ್ಳುವವರು ಅಂತೆ ನೂತನ ಬಲವನ್ನು ಹೊಂದಿಕೊಳ್ತಿರ್ತಾರೆ. ಅಂಥವರು
ಹದ್ದಿಗೆ ಬರುವಂತೆ ತಮ್ಮ ಯೌವನವನ್ನು ಹೊಸದಾಗಿ ಮಾಡಿಕೊಳ್ಳುತ್ತಾರೆ. ಶ್ರೇಷ್ಠ ವರಗಳಿಂದ ನಿಮ್ಮ ಆಸೆಗಳನ್ನು ಪೂರ್ತಿಗೊಳಿಸುತ್ತಾರೆ. ಹದ್ದಿನ ಯೌವನ, ಹದ್ದು ಸಾಧಾರಣವಾಗಿ 60-70 ವರ್ಷ ಬದುಕುತ್ತದಂತೆ. ಬಹುಶಃ ಅದು ಇನ್ನೂ ಹೆಚ್ಚೇ ಬದುಕುತ್ತೆ. ಅದಕ್ಕೆ ಒಂದು ಏಜ್ ಬರೋಷ್ಟೊತ್ತಿಗೆ, 40-50 ವರ್ಷ ವಯಸ್ಸು ಬರೋಷ್ಟೊತ್ತಿಗೆ ಅದರ ಉಗುರುಗಳೆಲ್ಲ ಬೆಂಡಾಗ್ತವೆ, ಅದರ ಗರಿಗಳೆಲ್ಲ ಕಿತ್ತೋಗ್ತವೆ, ಅದರ ಚುಂಚು ಕೂಡ ಬೆಂಡಾಗ್ತದೆ, ಬೆಂಡಾಗಿ ಮೊಂಡಾಗುತ್ತಾ ಇರುತ್ತೆ. ಆ ಸಮಯದಲ್ಲಿ ಅದೊಂದು ಎತ್ತರವಾದ ಬೆಟ್ಟಕ್ಕೆ ಹೋಗಿ ಸ್ವಲ್ಪ ಕಾಲ ಆ ಬೆಟ್ಟದ ಮೇಲೆ ಹಾಗೆಯೇ ಕೂತ್ಕೊಂಡು ಕಾದುಕೊಂಡಿರುತ್ತದೆ. ತನ್ನ ಸ್ಥಿತಿಯನ್ನು ನೋಡಿಕೊಂಡು ದೇವರಿಗೆ ಮೊರೆಯಿಟ್ಟಂತೆ ಆ ಬೆಟ್ಟದ ಮೇಲೆ ಕಾದುಕೊಂಡಿರುತ್ತಾ ಉಳ್ಕೊಂಡಿರುವಾಗ ಆ ಹಳೆ ಪೊಕರೆಗಳೆಲ್ಲ ಕಿತ್ತೋಗುತ್ತಾ ಇರುತ್ತವೆ. ಆ ಚುಂಚು ಕೂಡ ಉದುರೋಗುತ್ತೆ. ಹೊಸ ಚುಂಚು, ಹೊಸ ರೆಕ್ಕೆಗಳು, ಹೊಸ ಉಗುರುಗಳು, ಮತ್ತೆ ಅವು ನೂತನಗೊಳಿಸಲ್ಪಡ್ತವೆ. ನಮಗೂ ಸಾಧಾರಣವಾಗಿ ಹಾಗೆ ಆಗುತ್ತೆ, ಆದರೆ ನಾವು ಅದನ್ನು ಗಮನಿಸಲ್ಲ. ನೀವು ಉಗುರುಗಳನ್ನು ಕತ್ತರಿಸುತ್ತೀರೋ? ಉಗುರು ಕತ್ತರಿಸಿಕೊಳ್ಳುವಾಗ ಅದು ಇಲ್ಲಿ ಬೆಳೆಯುತ್ತದೆ ಅಂದ್ಕೊಳ್ತೇವೆ ನಾವು. ಅಂಚಿನಲ್ಲಿ ಅಲ್ಲ, ಅದು ಕೆಳಗಡೆಯಿಂದ ಬೆಳೆಯುತ್ತೆ. ಆ ಉಗುರು ತುದಿಯಲ್ಲಿ ಮುಂದಕ್ಕೆ ಹೋಗೋದ್ರಿಂದ ಹಳೆ ಉಗುರು ಹೋಗ್ತದೆ, ಗೊತ್ತಾಗದಂತೆ ಹೊಸ ಉಗುರು ಬರುತ್ತೆ ನಮ್ಮ ಕೈ ಉಗುರುಗಳಿಗೆ. ಕೆಲವರಿಗೆ ಆ ಪ್ರೊಸೀಜರ್ ನಡೆಯುವುದಿಲ್ಲ, ವಿಟಮಿನ್ ಡೆಫಿಷಿಯನ್ಸಿಯ ನಿಮಿತ್ತ, ಅವರು ಕೈಯಿಂದ ಬಳಸುವ ವಿಧಾನದ ನಿಮಿತ್ತ. ಕೆಲವರಿಗೆ ಹಾಗೆ ಆಗೋದಿಲ್ಲ. ಇಲ್ಲವಾದರೆ ಮೇಲಿಂದ ಮೇಲೆ ನಮ್ಮ ಚರ್ಮವೂ ಕೂಡ ಮೇಲಿಂದ ಮೇಲೆ ತನ್ನಷ್ಟಕ್ಕೆ ತಾನೇ ರಿಪೇರ್ ಮಾಡಿಕೊಳ್ತದೆ. ಎಲ್ಲಾ ಅವಯವಗಳು ಕೂಡ ಹಾಗೆಯೇ. ಅದಕ್ಕಾಗಿಯೇ ಕನಿಷ್ಠ 6-7 ಗಂಟೆ ನಿದ್ದೆ ಮಾಡಬೇಕಂತೆ. ಆ ನಿದ್ರೆ ಮಾಡುವ ಸಮಯದಲ್ಲಿ ನಮಗೆ ಗೊತ್ತಾಗದಂತೆ ನಮ್ಮ ಒಳಗಡೆ ಇರುವ ಆರ್ಗನ್ಸ್ಗಳು ಕೂಡ ವೇಸ್ಟ್ ಪದಾರ್ಥಗಳನ್ನು ಹೊರಗೆ ಕಳುಹಿಸಿಕೊಟ್ಟು ಅವು ನೂತನಗೊಳಿಸಲ್ಪಡ್ತವೆ. ಅದಕ್ಕೆ ಮಾರ್ನಿಂಗ್ ಎದ್ದಾಗ ನಾವು ರಾತ್ರಿ ಸರಿಯಾಗಿ ನಿದ್ರೆ ಮಾಡಿದ್ರೆ ಫ್ರೆಶ್ ಆಗಿರ್ತೇವೆ. ಹಾಗೆಯೇ ದೇವರ ವಿಷಯಗಳಲ್ಲಿ ಕೂಡ ನಾವು ಕಾದುಕೊಂಡಿರುವಾಗ ನಮ್ಮ ಶರೀರ ಅಷ್ಟೇ ಅಲ್ಲ, ಆತ್ಮದಲ್ಲಿಯೂ ಕೂಡ ನಾವು ನೂತನಗೊಳ್ತೇವೆ. ನಾವು ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಆಶೀರ್ವದಿಸಲ್ಪಡ್ತೇವೆ. ಎಲ್ಲದಕ್ಕೂ ಸಮಯ ಇದೆ. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಿ ಅಂದಾಗ ಟೈಮ್ ಇಲ್ಲ ಅನ್ನುತ್ತಾರೆ. ಯೆಹೋವನಿಗೋಸ್ಕರ ಕಾದು ಎದುರು ನೋಡುವವರು. ಬಸ್ಸುಗಳಿಗಾಗಿ ಎದುರು ನೋಡ್ತೇವೆ, ಬಂಧುಗಳಿಗೋಸ್ಕರ ಎದುರು ನೋಡ್ತೇವೆ, ಇಂಟರ್ವ್ಯೂಗೆ ಹೋಗಿ ಎದುರು ನೋಡ್ತೇವೆ. ವೇಟಿಂಗ್ ಪೀರಿಯಡ್ ನಮ್ಮ ಜೀವಿತದಲ್ಲಿ ಎಷ್ಟೊಂದಿದೆ ನೋಡಿ. ಆದರೆ ದೇವರ ಸನ್ನಿಧಿಯಲ್ಲಿ ಎಷ್ಟೊತ್ತು ಕಾದುಕೊಂಡಿರುತ್ತಿದ್ದೇವೆ? ಕೇಳಿ ಪ್ರಿಯರೇ, ಕನಿಷ್ಠ ನಾವು ದೇವರಿಗೆ ಬೇಡಿಕೊಳ್ತಾ ಇದ್ದೇವಾ? ಬೇಡಿಕೊಂಡಾಗ ದೇವರು ನಮಗೆ ತಕ್ಷಣವೇ ಅದನ್ನು ಕೊಡಲ್ಲ ಅಂದ್ಕೊಳ್ತೇವೆ. ಇತ್ತೀಚೆಗೆ ಒಂದು ವಚನದ ಕುರಿತು ಧ್ಯಾನಿಸಿದ್ದೇವೆ. ದೇವರ ಆ ಅದೃಶ್ಯವಾದ ಹಸ್ತ ನಮಗೆ ಪ್ರಿಪೇರ್ ಮಾಡುತ್ತದೆ. ನೀವು ಬೇಡಿರುವುದನ್ನು ದೇವರು ಮರೆತಿಲ್ಲ, ನಿಮಗಾಗಿ ಅವುಗಳನ್ನು ಸಿದ್ಧ ಮಾಡ್ತಿದ್ದಾರೆ. ಆದರೆ ನಾವು ಅನೇಕ ಸಾರಿ ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರ್ತಾ ಇಲ್ಲ. ಗೊಂದಲಕ್ಕೊಳಗಾಗ್ತಿದ್ದೇವೆ, ಆತುರ ಪಡ್ತಿದ್ದೇವೆ, ಚಿಂತಿಸುತ್ತಾ ಇದ್ದೇವೆ. ಅದಕ್ಕೆ ದೇವರು ಹೇಳಿದ್ದಾರೆ, ಹದ್ದಿಗೆ ಬರುವಂತೆ ಯೌವನ ನಿನಗೆ ಬರಮಾಡುತ್ತೇನೆ ಅಂದಾಗ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಗಳನ್ನೆಲ್ಲ ಪೂರ್ತಿಗೊಳಿಸುತ್ತೇನೆ ಅನ್ನುತ್ತಾರೆ. ದೇವರು ಮಾಡಿರುವ ಉಪಕಾರಗಳನ್ನು ನಾವು ಯೋಚಿಸುವಾಗ ತೃಪ್ತರಾಗುತ್ತೇವೆ. ನೀವು ತೃಪ್ತರಾಗಿರುವುದಾದರೆ ನಿಮಗೆ ನೂತನ ಬಲ ಬರ್ತದೆ, ನೂತನ ಯೌವನ ಬರ್ತದೆ, ನೂತನ ಶಕ್ತಿ ಬರ್ತದೆ. ತೃಪ್ತಿ ಹೊಂದಿರಿ. ಸಂತೃಪ್ತಿ ಸಹಿತವಾದ ದೈವ ಭಕ್ತಿ ದೊಡ್ಡ ಲಾಭವಾಗಿದೆ. ಇಷ್ಟು ಸಾಕು ದೇವರೇ ಕೊಟ್ಟಿದ್ದು ಎಂದು ಸಂತುಷ್ಟರಾಗಿರಿ. ನಾನು ಯಾವ ಸ್ಥಿತಿಯಲ್ಲಿದ್ದೇನೋ ಆ ಸ್ಥಿತಿಯಲ್ಲಿ ಸಂತೃಪ್ತನಾಗಿರುವುದನ್ನು ನಾನು ಕಲಿತುಕೊಂಡಿದ್ದೇನೆ ಅಂದಿದ್ದಾನೆ ಪೌಲನು. ಯಾವಾಗ ನಾವು ಆ ರೀತಿ ಸಂತುಷ್ಟರಾಗಿ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಎದುರು ನೋಡುವವರಾಗಿರ್ತೇವೋ, ಹದ್ದಿಗೆ ಬರುವಂತೆ ನಮ್ಮ ಯೌವನವು ತಿರುಗಿ ಬರುತ್ತದೆ. ದೇವರ ಸನ್ನಿಧಿಯಲ್ಲಿ ನಾವು ಕಾದುಕೊಂಡಿರುವಾಗ ನೂತನ ಬಲವನ್ನು ಹೊಂದಿಕೊಳ್ತೇವೆ. ಬೈಬಲ್ನಲ್ಲಿ ಕಾಲೇಬನು ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ, ನಿಮಗೆ ಗೊತ್ತಲ್ಲವೇ? ಯೆಹೋಶುವ, ಕಾಲೇಬರು ಅವರು ಒಳ್ಳೆ ಸಮಾಚಾರ ತಂದವರಾಗಿದ್ರಲ್ಲವೇ? ಹೇಳಬೇಕಾದ್ರೆ ಐಗುಪ್ತ ದೇಶದಿಂದ ಹೊರಟಿರುವ 6 ಲಕ್ಷ ಕಾಲ್ಬಲ ಮತ್ತು ಅನೇಕ ಜನರೆಲ್ಲ ಅರಣ್ಯದಲ್ಲಿಯೇ ಸತ್ತು ಹೋದರು. ಆದರೆ ಅವರ ಸಂತಾನ ಮಾತ್ರವೇ ವಾಗ್ದಾನ ಭೂಮಿಗೆ ಸೇರಿತು. ಐಗುಪ್ತದ ದಾಸತ್ವದಿಂದ ಜನರನ್ನು ಬಿಡಿಸಿದ ಮೋಶೆ ಕೂಡ ವಾಗ್ದಾನ ಭೂಮಿ ಸೇರಲಿಕ್ಕಾಗಲಿಲ್ಲ. ಆದರೆ ಈ ಯೆಹೋಶುವ, ಕಾಲೇಬರು ಮಾತ್ರವೇ ಆ ಒಂದು ವಾಗ್ದಾನ ಭೂಮಿಯೊಳಗೆ ಪ್ರವೇಶಿಸುತ್ತಾರೆ. ಆ ವಾಗ್ದಾನ ಭೂಮಿಯೊಳಗೆ ಅವರು ಪ್ರವೇಶಿಸಿದ ನಂತರ ಕಾಲೇಬನು ಏನು ಹೇಳ್ತಾನೆ ಒಮ್ಮೆ ನೋಡೋಣ ಬನ್ನಿ. ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ
9ನೇ ವಚನ. ಮೋಶೆಯು ಆ ದಿವಸ ನೀನು ಪೂರ್ಣ ಮನಸ್ಸಿನಿಂದ ನಿನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡಿರುವುದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದ್ದಂದಿನಿಂದ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದುಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಏನಂತೆ? ಈಗ ನಾನು 85 ವರ್ಷದವನಾಗಿದ್ದೇನೆ. 85 ವರ್ಷದವನಾಗಿದ್ದೇನೆ. ಈಗೋ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ನನಗೆ ಶಕ್ತಿ ಉಂಟು. ಅಂದರೆ 45 ವರ್ಷಗಳ ಹಿಂದೆ ನನಗೆಷ್ಟು ಬಲವಿತ್ತೋ ಇವಾಗ್ಲೂ ಕೂಡ ನನಗಷ್ಟೇ ಬಲವಿದೆ. ಅದೇನು? ವರ್ಷಗಳು ಕಳೆಯುತ್ತಿದ್ದ ಹಾಗೆ ನಾವು ಬಲಹೀನರಾಗ್ತೇವಲ್ಲವೇ? ವೃದ್ಧರಾಗುತ್ತೇವಲ್ಲವೇ? ನಿರ್ಶಕ್ತರಾಗುತ್ತೇವಲ್ಲವೇ? ತಲೆ ಕೂದಲು ಉದುರ್ತಾವಲ್ಲವೇ? ಹಲ್ಲು ಉದುರ್ತಾವಲ್ಲವೇ? ಕಣ್ಣುಗಳು ಮೊಬ್ಬಾಗುತ್ತವಲ್ಲವೇ? ಕೇಳಿಸಿಕೊಳ್ಳೋದು ಮಂದವಾಗ್ತದಲ್ಲವೇ? ನರಗಳ ಶಕ್ತಿ ಸಾಲೋದಿಲ್ವಲ್ಲ? ಕೈಕಾಲುಗಳಲ್ಲಿ ಶಕ್ತಿ ಕಡಿಮೆ ಆಗ್ತದಲ್ಲವೇ? ಇದೇನು ನಿಮ್ಮ ರಹಸ್ಯವೇನು? ನಿಮ್ಮ ಹೆಲ್ತ್ ರಹಸ್ಯವೇನು ಎಂದು ಕೇಳ್ತಾರಲ್ಲವೇ? ಒಳ್ಳೆ ಫುಡ್ ತಿಂದ್ರೆ, ಒಳ್ಳೆ ಸ್ಲೀಪ್ ಇದ್ರೆ ಒಳ್ಳೆ ಹೆಲ್ತ್ ಇರುತ್ತೆ ಅಂದ್ಕೊಳ್ಳುವುದಾದ್ರೆ, ಬಹಳಷ್ಟು ದುಡ್ಡಿರುವಂಥವರು, ಸೆಲೆಬ್ರಿಟೀಸ್ ಆಗಿರುವವರು, ಯಾವ ಟೈಮ್ಗೆ ಯಾವುದು ಬೇಕೋ ಅದನ್ನ ಪಡೆದುಕೊಳ್ಳತಕ್ಕಂತಹ ಜನರು, ಐಶ್ವರ್ಯವಂತರು, ಎಷ್ಟೋ ಶ್ರೇಷ್ಠವಾದ ಫುಡ್, ವಿಟಮಿನೈಸ್ಡ್ ಫುಡ್ಡು, ವಾಟರು, ಒಳ್ಳೆ ಶ್ರೇಷ್ಠವಾದ ಮಿನರಲ್ ವಾಟರ್, ನ್ಯಾಚುರಲ್ ವಾಟರ್ಸ್ ತೆಗೆದುಕೊಳ್ಳುವಂಥವರು ಕೂಡ ರೋಗಗಳ ಪಾಲ್ಯಾಕಾಗ್ತಿದ್ದಾರೆ. ಅವರಿಗೆ ಯಾಕೆ ಆರ್ಗನ್ಸ್ ಫೇಲ್ ಆಗ್ತಿವೆ? ಅವರೇ ಯಾಕೆ ವೃದ್ಧರಾಗ್ತಿದ್ದಾರೆ? ಯೆಹೋವನಲ್ಲಿ ಆನಂದಿಸುವುದರಿಂದ ನೂತನ ಬಲ ಹೊಂದಿಕೊಳ್ತೇವೆ ಎಂಬ ಸಂಗತಿ ನಾವು ಗುರುತಿಸಬೇಕು. ಬಾಹ್ಯ ಸಂಬಂಧವಾದ ಈ ಶರೀರ ಅಲಂಕಾರದಿಂದ ಬಂದ ಅಂದವಲ್ಲ. ಇದು ದೇವರು ಕೊಡುವ ನೂತನ ಬಲವಾಗಿದೆ. ಅಂತರ್ಯದಿಂದ ತುಂಬು ಹೃದಯದಿಂದ ನೀವು ದೇವರನ್ನು ಹಿಂಬಾಲಿಸುವುದಾದರೆ, ಪೂರ್ಣ ಮನಸ್ಸಿನಿಂದ ನೀವು ದೇವರನ್ನು ಪ್ರೀತಿಸುವುದಾದ್ರೆ, ನಿಮ್ಮ ಹೃದಯ ತುಂಬ ದೇವರಿರೋದಾದ್ರೆ, ನಿಮ್ಮ ಹೃದಯ ದೇವರಿಗೆ ಅರ್ಪಿಸಿಕೊಡುವುದಾದ್ರೆ, ನೀವು ಮಾಡುವ ಕೆಲಸವೆಲ್ಲ ದೇವರಿಗೆ ಇಷ್ಟಕರವಾಗಿರೋದಾದ್ರೆ, ನಿಮಗೆ ನೂತನ ಬಲ ದೇವರು ಕೊಡ್ತಾರೆ, ಡಬಲ್ ಬಲ ಕೊಡ್ತಾರೆ. ಅದಕ್ಕೆ ಕಾಲೇಬ ಹೇಳ್ತಾನೆ, 45 ವರ್ಷದಲ್ಲಿ ನನಗೆಷ್ಟು ಬಲವಿತ್ತೋ ಈಗ ನನಗೆ 85 ವರ್ಷ, ನನಗೆ ಇವಾಗ್ಲೂ ಅಷ್ಟೇ ಬಲ ಇದೆ ಅನ್ನುತ್ತಾನೆ. 45 ಇಯರ್ಸ್ ಪರ್ಸನ್ ಹೇಗಿರುತ್ತಾನೋ 85 ಇಯರ್ಸ್ ಏಜ್ ಬಂದಾಗ್ಲೂ ಕೂಡ ಕಾಲೇಬನು ಹಾಗೆಯೇ ಇದ್ದನಂತೆ. ಹೇಗೆ ಸಾಧ್ಯವಿದು? ಇದು ಸರ್ಜರೀಸ್ಗಳಿಂದಾಗಲಿ ಇಲ್ಲವೇ ಆರ್ಟಿಫಿಷಿಯಲ್ ಆದ ಫುಡ್ ಮೂಲಕವೋ ಇದು ತಂದುಕೊಳ್ಳುವಂಥದ್ದಲ್ಲ ಪ್ರಿಯರೇ. ದೇವರಿಗೋಸ್ಕರ ಬದುಕಿರಿ, ನೂತನ ಬಲ ಕೊಡ್ತಾರೆ, ನೂತನ ಶಕ್ತಿಯನ್ನು ಕೊಡ್ತಾರೆ. ನನ್ನ ಜೀವಿತದಲ್ಲಿ ಅದನ್ನು ಅನುಭವಿಸ್ತಾ ಇದ್ದೇನೆ. ನನ್ನ ಜೀವಿತದಲ್ಲಿ 30 ವರ್ಷ ವಯಸ್ಸಲ್ಲಿ ಹೇಗೆ ಸೇವೆ ಮಾಡ್ತಿದ್ದನೋ ಅದೇ ಆಸೆಯಿಂದ ಈ 73ನೇ ವರ್ಷದಲ್ಲಿಯೂ ಕೂಡ ಪ್ರಯಾಸ ಪಡ್ತಿದ್ದೇನೆ. ಗಂಟೆಗಳವರೆಗೂ ನಿಂತುಕೊಳ್ಳುವುದಾಗಲಿ, ಒಂದೇ ಹೊತ್ತು ಊಟ ಮಾಡುವಂಥದ್ದಾಗಲಿ, ಯಾವುದು ಸಿಗುತ್ತದೋ ಅದನ್ನು ತಿಂದು ಎಲ್ಲಿ ಮಲಗಬೇಕೋ ಅಲ್ಲಿ ಮಲಗೋದು, ಎಷ್ಟೋ ಪ್ರಯಾಣ ಮಾಡುವುದು, ಎಂಥದೇ ಪರಿಸ್ಥಿತಿಗಳಲ್ಲಾಗಲಿ ದೇವರು ಶಕ್ತಿ ಕೊಡ್ತಿದ್ದಾರಂದಾಗ ಎಲ್ಲರೂ ಆಶ್ಚರ್ಯಪಡ್ತಾರೆ. ಆದರೆ ಕೇವಲ ದೇವರ ನೀತಿಯನ್ನು, ರಾಜ್ಯವನ್ನು ಹುಡುಕುವಾಗ, ತುಂಬು ಹೃದಯದಿಂದ ಯೇಸುವನ್ನು ಹಿಂಬಾಲಿಸುತ್ತಿರುವಾಗ ದೇವರು ನೂತನ ಬಲ ಕೊಡ್ತಾರೆ. ಹದ್ದಿಗೆ ಬರುವಂತೆ ನಮ್ಮ ಯೌವನವನ್ನು ತಿರುಗಿ ಬರುತ್ತಿರುವ ಹಾಗೆ ಶ್ರೇಷ್ಠ ವರಗಳಿಂದ, ಸಂತೃಪ್ತಿಯಿಂದ ನಮ್ಮ ಹೃದಯವನ್ನು ದೇವರು ತುಂಬಿಸುತ್ತಾರೆ. ಯಾವ ಸಂಬಂಧವಾಗಿ ಚಿಂತಿಸದೆ ಪ್ರತಿ ಭಾರ ದೇವರ ಮೇಲೆ ಹಾಕಿ ದುಃಖಿಸುತ್ತಾ ಚಿಂತಿಸುತ್ತಾ ಕೂತುಕೊಳ್ಳುವ ಸಮಯವನ್ನು ಧ್ಯಾನಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ದೇವರಿಗಾಗಿ ಉಪಯೋಗ ಮಾಡಿ. ಸುಮ್ಮನೆ ಕೂತ್ಕೊಂಡು ಸಮಯ ವ್ಯರ್ಥ ಮಾಡಿಕೊಳ್ಳುವವರಾಗಿರದೆ ದೇವರಿಗೋಸ್ಕರ ಏನಾದರೂ ಮಾಡಿ ಅದರ ಪ್ರತಿಫಲವನ್ನು 100ರಷ್ಟು ಹೊಂದಿಕೊಳ್ಳಿರಿ. ನನ್ನ ನಿಮಿತ್ತವಾಗಿ ತಮ್ಮಿಗೆ ನೀರು ಕೊಡುವವನು ಅದರ ಪ್ರತಿಫಲ ಕಳಕೊಳ್ಳುವುದಿಲ್ಲ ಅಂದಿದ್ದಾರೆ. ಪ್ರವಾದಿಯನ್ನು ಪ್ರವಾದಿಯಂತೆ ಸೇರಿಸಿಕೊಂಡ್ರೆ ಪ್ರವಾದಿಗೆ ಬರುವ ಪ್ರತಿಫಲ ಕೂಡ ಹೊಂದಿಕೊಳ್ತೀರಿ ಎಂದು ದೇವರು ಹೇಳಿದ್ದಾರೆ. ಕರ್ತನಲ್ಲಿ ನೀವು ಪಡುವ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಎಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ಏನಂತೆ? ಆಸಕ್ತಿಯಿಂದ ಮಾಡಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಅದೇ ಆಸಕ್ತಿಯಿಂದ ಮುಂದಕ್ಕೆ ಸಾಗೋಣ. ನಾನು ಸಾಗಬೇಕೆಂದು ನಾನು ಪ್ರಾರ್ಥಿಸಿಕೊಳ್ತಿದ್ದೇನೆ. ನೀವು ಕೂಡ ನನಗಾಗಿ ಪ್ರಾರ್ಥಿಸಿರಿ. ಹಾಗೂ ನೀವು ಕೂಡ ನೂತನ ಬಲವನ್ನು, ನೂತನ ಶಕ್ತಿಯನ್ನು, ನೂತನ ಯೌವನ ಬಲ ಹೊಂದಿ
ದಿನೇ ದಿನೇ ಅಭಿವೃದ್ಧಿ ಹೊಂದಿ ದೇವರಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸಿರಿ. ಪ್ರಾರ್ಥನೆ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ಈ ಲೋಕದಲ್ಲಿ ಪಾಪದಲ್ಲಿ, ಅನವಶ್ಯಕವಾದ ವಿಷಯಗಳಲ್ಲಿ, ಉದ್ಯೋಗದಲ್ಲಿ, ಸಂಬಳಕ್ಕಾಗಿ, ಮನುಷ್ಯರಿಗಾಗಿ ವ್ಯರ್ಥ ಮಾಡಿಕೊಳ್ತಿದ್ದೇವೆ ಹೊರತು ನಿಮ್ಮ ಸನ್ನಿಧಿಯಲ್ಲಿ ಒಂದು ಕ್ಷಣ ಕಳೆದ್ರೆ ಅದಕ್ಕೆ ಎಷ್ಟೋ ಪ್ರತಿಫಲ ಇದೆ ಎಂದು, ನಿಮ್ಮ ಅಂಗಳದಲ್ಲಿ ಕಳೆಯುವ ಒಂದು ದಿನ ಅದು 1000 ದಿನಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂದು ಗುರುತಿಸಲು ಸಹಾಯ ಮಾಡಿರಿ. ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡವರಾಗಿ ನೂತನ ಬಲವನ್ನು, ನೂತನ ಶಕ್ತಿಯನ್ನು, ನೂತನವಾದ ಪ್ರಣಾಳಿಕೆಗಳನ್ನು, ನೂತನವಾದಂತಹ ಅದ್ಭುತ ಮಹತ್ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣುವ ಹಾಗೆ ನಿಮ್ಮ ವಾಕ್ಯವನ್ನು ಧ್ಯಾನಿಸಿ, ಪ್ರಾರ್ಥಿಸಿ, ನಿಮ್ಮೊಂದಿಗೆ ಸಹವಾಸ ಮಾಡಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ದೇವರಲ್ಲಿ ನಂಬಿಕೆ ಇಡಿರಿ. ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ನಿಮಗಾಗಿ ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ನೀವು ಕಳಿಸುವ ಮನವಿಗಳೆಲ್ಲ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.